ಆತ್ಮೀಯ ರೈತ ಬಂಧುವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಬರಗಾಲದ ಪರಿಹಾರದ ಹಣ ಸಾಕಷ್ಟು ಜನರಿಗೆ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಇತ್ತೀಚೆಗೆ ಕೆಲವೊಂದು ದಿನಗಳಿಂದ ಸಾಕಷ್ಟು ಜನರ ಒಂದು ಖಾತೆಗೆ ಬರಗಾಲದ ಪರಿಹಾರದ ಹಣ 2,000 ರೂಪಾಯಿ ಜಮಾವಣೆ ಆಗಿದೆ. ಸೊ ಆ ಒಂದು ಜಮಾವಣೆ ಆಗಿರ್ತಕ್ಕಂಥ ಸ್ಟೇಟಸ್ ನಾವು ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ನನ್ನ ಖಾತೆಗೆ ಅಮೌಂಟ್ ಬಂದಿದೆಯಾ ಇಲ್ವಾ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಅಂತವರ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಉತ್ತರವನ್ನು ಕೊಡ್ತಾ ಇದ್ದೀನಿ. ನೀವು ಸಿಂಪಲ್ ಆಗಿ ನಿಮ್ಮ ಮೊಬೈಲ್ ಅಲ್ಲೇ ಆ ಒಂದು ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಇಂತಹ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿನ ಕನಿಷ್ಠ ಒಂದು 10 ಜನ ರೈತರಿಗೆ ಅಥವಾ ಒಂದು 10 ಜನರಿಗೆ ಒಂದು ಉಪಯುಕ್ತ ಆಗುವಂತ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಇದರಿಂದ ನನಗೆ ನೆಕ್ಸ್ಟ್ ವಿಡಿಯೋಗೆ ತುಂಬಾನೇ ಒಂದು ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪರಿಹಾರ ಅಂತ ಟೈಪ್ ಮಾಡಬೇಕಾಗುತ್ತೆ. ಪರಿಹಾರ ಅಂತ ಟೈಪ್ ಮಾಡಿ. ಪರಿಹಾರ ಅಂತ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಈ ಥರದ್ದೊಂದು ಪೇಜ್ ನಿಮಗೆ ಬರುತ್ತೆ. ಇಲ್ಲಿ ಇನ್ಪುಟ್ ಸಬ್ಸಿಡಿ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರದೊಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಾವು ಅಲ್ಲಿ ಏನೇನು ಕೇಳಿರ್ತಾವ ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗುತ್ತೆ. ಅಂದರೆ ಸೆಲೆಕ್ಟ್ ಇಯರ್, ಯಾವ ವರ್ಷ, ನಾವು ಯಾವ ವರ್ಷ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. 2023-24 ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಋತುಮಾನ ಯಾವುದು, ಮುಂಗಾರು ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಯಾವುದಿದು ಬರಗಾಲದಲ್ವಾ, ಅದರಿಂದ ಡ್ರಾಫ್ಟ್ ಅಂತ ಬರೋ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದು ಅನ್ನೋದನ್ನ ನೆಕ್ಸ್ಟ್ ಕಾಲಮಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ತಾಲೂಕು ಕೇಳುತ್ತೆ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಹೋಬಳಿ ಯಾವುದಿರುತ್ತೋ ಆ ಹೋಬಳಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಗ್ರಾಮಕ್ಕೆ ಬನ್ನಿ, ನಿಮ್ಮ ಗ್ರಾಮವನ್ನು ಸರ್ಚ್ ಮಾಡಿ, ನಿಮ್ಮ ಗ್ರಾಮದ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಿನ ಒಂದು ಸಂಪೂರ್ಣವಾದ ಯಾರ್ಯಾರಿಗೆ ಬಂದಿದೆ ಅವರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಧಾರ್ ಸಂಖ್ಯೆ ಆಗಿರ್ಬೋದು, ಫಲಾನುಭವಿ ಹೆಸರು, ಸರ್ವೆ ನಂಬರು, ಬೆಳೆ ಹೆಸರು, ಅಮೌಂಟ್ ಎಷ್ಟಾಗಿದೆ, ಸಕ್ಸಸ್ ಆಗಿದೆಯಾ ಅಥವಾ ಫೇಲ್ಯೂರ್ ಆಗಿದೆಯಾ, ಯಾವ ಇಯರು, ಯಾವ ಡೇಟ್ಗೆ ಆಗಿದೆ, ಕಂಪ್ಲೀಟ್ ಒಂದು ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಕೆಲವ್ರದ್ದು ಇಲ್ಲಿ ಏನಾಗಿದೆ ಅಂದರೆ ಆಧಾರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಆಧಾರ್ ನಂಬರನ್ನು ಸ್ವಲ್ಪ ಮಿಸ್ಮ್ಯಾಚ್ ಮಾಡಿದ್ದಾರೆ. ಬಟ್ ಅಮೌಂಟು ಅವರ ಖಾತೆಗೆ ಹೋಗಿರುತ್ತೆ, ತೊಂದರೆ ಏನಿಲ್ಲ. ಕೆಲವರು ಮಾತ್ರ ಆ ಥರ ಆಗಿದೆ, ಎಲ್ಲರದ್ದು ಆ ಥರ ಆಗಿರೋದಿಲ್ಲ. ಸೊ ನೀವು ಅದನ್ನು ಬೇಕಾದರೆ ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು ಈ ಒಂದು ಪೇಜನ್ನ. ಇದೇ ಥರ ನಿಮ್ಮ ಒಂದು ಸ್ನೇಹಿತರದ್ದಾಗಿರ್ಬೋದು, ಯಾವುದೇ ಒಂದು ಬೇರೆ ಊರಿನ ಸರ್ವೆ ನಂಬರ್ ಆಗಿರ್ಬೋದು, ಅವ್ರದ್ದು ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾವು ಇಲ್ಲಿ ತೊಗೋಬೋದು. ಇನ್ ಕೇಸ್ ಫೇಲ್ಯೂರ್ ಆಗಿದ್ದರೆ ಅದನ್ನು ಸಹ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಯಾರ್ದು ಫೇಲ್ಯೂರ್ ಆಗಿಲ್ಲ, ಅದರಿಂದ ಸಕ್ಸಸ್ ಆಗಿರೋದು ಮಾತ್ರ ಇಲ್ಲಿ ಶೋ ಆಗ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಅವರ ಮಾಹಿತಿ ಬರುತ್ತೆ. ಯಾವ ಡೇಟ್ಗೆ ಜಮಾವಣೆ ಆಗಿದೆ, ಕೆಲವರಿಗೆ 1,000 ರೂಪಾಯಿ ಬಂದಿದೆ, ಅಂದರೆ ಜಮೀನು ಕಡಿಮೆ ಇರ್ತಕ್ಕಂಥವ್ರಿಗೆ 1,000 ರೂಪೀಸ್ ಬಂದಿದೆ. ಇನ್ನು ಜಾಸ್ತಿ ಇರ್ತಕ್ಕಂಥವ್ರಿಗೆ 2,000 ಬಂದಿದೆ. ನೋಡ್ಬೋದು ಎಷ್ಟು ಜಮೀನಿದೆ, ಕಂಪ್ಲೀಟ್ ಒಂದು ಮಾಹಿತಿಯನ್ನು ಇಲ್ಲಿ ನಾವು ನೋಡಬಹುದು. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕನಿಷ್ಠ ಒಂದು 10 ಜನ ರೈತರಿಗೆ ಶೇರ್ ಮಾಡಿ, ಉಪಯುಕ್ತ ಆಗಲಿ. ನಿಮ್ಮ ಮೊಬೈಲಲ್ಲೇ ನೀವು ಅತಿ ಸರಳವಾಗಿ ಚೆಕ್ ಮಾಡಿಸ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂದರೆ ಅದಕ್ಕೆ ವಿಡಿಯೋ ಕೊನೆಯಲ್ಲಿ ಯಾವ ಥರ ಒಂದು ಸ್ಟೆಪ್ಸ್ನ ನೀವು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿರ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋನ ಫಸ್ಟಿಂದ ನೋಡ್ಕೊಂಬನ್ನಿ, ಕ್ಲಿಯರಾಗಿ ಅರ್ಥ ಆಗುತ್ತೆ, ಏನು ಕಷ್ಟ ಏನಿಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಲ್ರೆಡಿ ಪೇಮೆಂಟ್ ಬಂದಿರತಕ್ಕಂಥವರ ಒಂದು ಡೀಟೇಲ್ಸು. ಇನ್ನು ಯಾರಿಗೆಲ್ಲ ಪೇಮೆಂಟ್ ಬಂದಿಲ್ಲ, ನಾನು FID ಮಾಡಿಸಿದ್ದೀನಿ, ನನ್ನ ಒಂದು ಹೆಸರಲ್ಲಿ ಒಂದು RTC ಪಹಣಿ ಇದೆ, ಆದರೂ ನನಗೆ ಅಮೌಂಟ್ ಬಂದಿಲ್ಲ ಅಂತ ಯಾರಿದ್ದೀರಾ, ದಯವಿಟ್ಟು ನಿಮ್ಮ ಹತ್ತಿರದ ಒಂದು ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಒಮ್ಮೆ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಏನಾದರೂ ಸಮಸ್ಯೆ ಆಗಿರಬಹುದು, ಆಗಿದ್ರೆ ಸಹ ಅವರು ಏನು ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ, ಈ ವಿಡಿಯೋನ 10 ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ನಮಸ್ಕಾರ.